ಹೆಲೋ ಎವ್ರಿವನ್. ನೀವು KSOU ಅಥವಾ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರಿನಲ್ಲಿ ಡಿಸ್ಟೆನ್ಸ್ ಎಜುಕೇಷನ್ಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ? ನಿಮಗೆ ಹೇಗೆ ಕ್ಯಾಂಪಸ್ಗೆ ಹೋಗಬೇಕು, ರೋಡ್ ಹೇಗೆ, ನೀವು ಒಬ್ಬರೇ ಹೋಗ್ತಾ ಇದ್ದೀರಾ ಗೊತ್ತಾಗ್ತಾ ಇಲ್ಲ ಅಂದರೆ ಬನ್ನಿ ಹೇಳ್ಕೊಡುವ. ನಾನು ರೈಲ್ವೆ ಸ್ಟೇಷನ್ನಿಂದ ಹೇಗೆ ಹೋಗ್ಬೋದು ಅನ್ನೋದನ್ನು ರೋಡ್ ಹೇಳ್ಕೊಡ್ತಿದ್ದೀನಿ. ಫಸ್ಟು ರೈಲ್ವೆ ಸ್ಟೇಷನ್ನಲ್ಲಿ ಟ್ರೈನ್ ಇಳಿದ ಮೇಲೆ ಸ್ಟೇಷನ್ ಹೊರಗಡೆ ಹೀಗೆ ಸ್ಟ್ರೈಟಾಗಿ ನಡ್ಕೊ ಬಂದ್ಬಿಟ್ಟು ರೈಲ್ವೆ ಸ್ಟೇಷನಿಂದ ಹಿಂಗೆ ಹೊರ ಹೋಗ್ತಾ ರೈಟ್ನಲ್ಲಿ ನಿಮಗೆ ಕ್ಯಾಂಟೀನ್ ಎಲ್ಲ ಅವೈಲೇಬಲ್ ಇರುತ್ತೆ, ಹೋಟೆಲ್ ಎಲ್ಲ ಇರುತ್ತೆ. ಆ್ಯಂಡ್ ಸ್ಟೇಷನ್ ಹೊರಗಡೆನೆ ತುಂಬ ಟ್ಯಾಕ್ಸೀಸ್, ಆಟೋಸ್ ಎಲ್ಲನೂ ನಿಮಗೆ ಇರುತ್ತೆ. ಅರ್ಲಿ ಮಾರ್ನಿಂಗ್ ಬಂದರೂ ಕೂಡ ನಿಮಗೆ ಹೆದರೋ ಅವಶ್ಯಕತೆ ಇಲ್ಲ, ಅಲ್ಲಿ ವೆಹಿಕಲ್ ಫೆಸಿಲಿಟಿ ಇರುತ್ತೆ. ನಾನಿದು ಫಸ್ಟ್ ಸೆಮ್ ಲ್ಯಾಬ್ ಎಕ್ಸಾಮಿಗೆ ಬಂದಾಗ ಆಟೋನೇ ಹಿಡ್ಕೊಂಡು ಹೋಗಿದ್ದೆ. ಅದಾದಮೇಲೆ ನನಗೆ ರೋಡೆಲ್ಲ ಕರೆಕ್ಟಾಗಿ ಗೊತ್ತಾಯ್ತಲ್ಲ, ಸೊ ರೈಲ್ವೆ ಸ್ಟೇಷನ್ ಹೊರಗಡೆ ಹಿಂಗೆ ನಡ್ಕೊಂಡು ಹೋದ್ಬಿಟ್ರೆ ಅಲ್ಲೇ ಬಸ್ ಸ್ಟಾಪ್ಸ್ ಎಲ್ಲ ಇದ್ದಾವೆ. ಅಲ್ಲಿಂದ ನಮಗೆ ಹಾಯಾಗಿ ಬಸ್ ಹತ್ಕೊಂಡು KSOU ಸ್ಟಾಪ್ಗೆ ಇಳ್ಕೊಂಡ್ರೆ ಆಯಿತು. KSOU ಸ್ಟಾಪಿಗೆ ಇನ್ನೊಂದು ನೇಮ್ ಇದೆ, ಸೆಂಟ್ ಜೋಸಫ್ ಸ್ಟಾಪ್ ಅಂತ ಕೂಡ. ಯಾಕಂದರೆ ಅಲ್ಲಿ ಸೆಂಟ್ ಜೋಸಫ್ ಸ್ಕೂಲ್ ಇದೆ, ಅದ್ರ ನಿಯರ್ ಬೈ ಇರೋದಕ್ಕೆ ಹಾಗೆ ಹೇಳ್ತಾರೆ. ಓಕೆ ನೋಡಿ, ಈ ಥರ ರೈಲ್ವೆ ಸ್ಟೇಷನಿಂದ ಹೊರಗೆ ಬಂದುಬಿಟ್ಟು ಇಲ್ಲಿಂದ ಲೆಫ್ಟ್ ಟರ್ನ್ ಆಗಬೇಕು. ಹಿಂಗೆ ನಿಧಾನ ನಡ್ಕೊಂಡು ಮುಂದೆ ಹೋಗ್ತಾ ರೋಡ್ ಸಿಗುತ್ತೆ. ಅಲ್ಲಿಂದ ಮತ್ತೆ ಸ್ವಲ್ಪ ಸ್ಟ್ರೈಟ್ ಮುಂದೆ ಹೋಗಿ, ಕಾಣ್ತಾ ಇದೆಯಲ್ಲ, ಹೀಗೆ ಮುಂದೆ ಹೋಗಿಬಿಟ್ಟು ಇದೇ ರೋಡ್ ಸೇರ್ಕೊಂಡು ಲೆಫ್ಟ್ನಲ್ಲಿ ಒಂದು ಬಸ್ ಸ್ಟಾಪ್ ಇದೆ. ಅದು ಬಸ್ ಸ್ಟ್ಯಾಂಡಿಗಿರೋ ಬಸ್ ಎಲ್ಲ ಅಲ್ಲಿ ಸಿಗುತ್ತೆ. ಆದರೆ ನಮಗೆ KSOU ಹೋಗಬೇಕಲ್ವ, ಸೊ ಇಲ್ಲಿ ರೋಡ್ ಕ್ರಾಸ್ ಮಾಡ್ಕೊಂಡು ರೈಟ್ನಲ್ಲಿರುವಂತಹ ಬಸ್ ಸ್ಟಾಪ್ ಕಡೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಬಸ್ ಸ್ಟಾಪ್ನಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಹೀಗೆ ವೆಯ್ಟ್ ಮಾಡ್ತಾ ನಮ್ಮ ಬಸ್ ಸಿಕ್ತು. ಇಲ್ವಾಲ ಅನ್ನೋ ಒಂದು ಬೋರ್ಡ್ ಕಾಣ್ತು ಅಂದರೆ ಆ ಬಸ್ ಡೌಟ್ ಇಲ್ದಂಗೆ ಹತ್ಬಿಡಿ, ನಮ್ಮ KSOU ಸ್ಟಾಪಿಗೆ ನಿಲ್ಲಿಸ್ಬಿಡುತ್ತೆ. ಒಂದು 15 to 20 ಮಿನಿಟ್ಸ್. ನೋಡಿ, ಈ ಗ್ರೀನ್ ಬೋರ್ಡ್ ಕಾಣ್ತಾ ಇದೆಯಲ್ಲ, ಆಫ್ಟರ್ 20 ಮಿನಿಟ್ಸ್ ನನಗೆ ಗೊತ್ತಾಯಿತು ಈ ಗ್ರೀನ್ ಬೋರ್ಡೇ ಒಂಥರ ಇಂಡಿಕೇಟರ್ ಇದ್ದಂಗೆ ಬಸ್ ಒಳಗಿದ್ದಾಗ ನಮ್ಮ ಸ್ಟಾಪ್ ಹತ್ರ ಬಂತು ಅಂತ. ಇಲ್ಲಾಂದರೆ ಫಸ್ಟ್ ಟೈಮೆಲ್ಲ ಆಗಿದ್ರೆ ಕಂಡಕ್ಟ್ರಿ ಹೇಳಿದ್ರು, ಓಕೆ ಅವ್ರು ಇಳಿಸ್ತಾರೆ. ಇದು ಸೆಂಟ್ ಜೋಸಫ್ ಸ್ಕೂಲ್. ಸೆಂಟ್ ಜೋಸಫ್ ಸ್ಕೂಲ್ ಇಂದ ಹಿಂಗೆ ಸ್ಟ್ರೈಟ್ ಮುಂದಕ್ಕೆ ನಡ್ಕೊ ಬರ್ತಾ ನಮ್ಮ KSOU ಕ್ಯಾಂಪಸ್ ಕಾಣುತ್ತೆ. ನಿಮಗೆ ಅಕಸ್ಮಾತ್ KSOU ಕ್ಯಾಂಪಸ್ಸಿಂದ ಹೊರಗೆ ಬಂದುಬಿಟ್ಟು ಆ ಬಸ್ ಸ್ಟ್ಯಾಂಡಿಗೆಲ್ಲ ಹೋಗಬೇಕು ಅಂದರೆ ಇದೇ ಸ್ಟಾಪಿಗೆ ಬರಬೇಕಾಗುತ್ತೆ. ಸೆಂಟ್ ಜೋಸಫ್ ಸ್ಟಾಪ್ ಹತ್ರ ಒಂದು ಬಸ್ ಸ್ಟಾಪ್ ಇರುತ್ತೆ, ಅಲ್ಲಿಂದ ಬಸ್ ಹತ್ಕೊಂಡು ನಿಮಗೆ ಬಸ್ ಸ್ಟ್ಯಾಂಡಿಗೆಲ್ಲ ಹೋಗ್ಬೋದು. ಓಕೆ, ಈ ಕಾಣ್ತಾ ಇರೋದೇ ನೋಡಿ, ಈ ವೈಟ್ ಬಿಲ್ಡಿಂಗ್, ಇದು KSOU ಕ್ಯಾಂಪಸ್ಸೇ. ಜಾಸ್ತಿ ಎಲ್ಲೂ ಹುಡ್ಕಾಡೋ ಅವಶ್ಯಕತೆನೇ ಇಲ್ಲ. ನೀವು ಅಲ್ಲಿ ಸೆಂಟ್ ಜೋಸಫ್ ಸ್ಕೂಲಿಗೆ ಬಂದು ಇಳ್ಕೊಂಡ್ರಿ ಅಂದರೆ ಅಲ್ಲೇ ಸ್ವಲ್ಪ ಮುಂದಕ್ಕೆ ನಡ್ಕೊಬಂದರೆ ನಿಮಗೆ ಕ್ಯಾಂಪಸ್ ಸಿಕ್ಕೇ ಬಿಡುತ್ತೆ. ಈ ವೈಟ್ ಬಿಲ್ಡಿಂಗ್ ಇದು ಕನ್ವೆನ್ಷನಲ್ ಹಾಲ್. KSOU ಅದೆಲ್ಲ ಸಮಾರಂಭ, ನಮ್ಮದು ಕಾನ್ವೊಕೇಶನ್ ಎಲ್ಲ ಕೊಡೋದು, ಎಲ್ಲ ಫಂಕ್ಷನ್ಸ್ ಎಲ್ಲ ಇದೇ ಹಾಲ್ನಲ್ಲಿ ನಡೆಯುತ್ತೆ. ಈ ಕನ್ವೆನ್ಷನ್ ಹಾಲ್ ಹತ್ರ ಒಂದು
ಗೇಟ್ ಇರುತ್ತೆ. ಇದು ಯಾವಾಗಲೂ ಓಪನ್ ಇರಲ್ಲ, ಇದು ಮೇನ್ ಗೇಟ್ ಆಗಿರೋದಿಲ್ಲ. ಒಂದು 8:30 ಮೇಲೆ ಇಲ್ಲ 9 o'clock ಮೇಲೆಲ್ಲ ಇದು ಓಪನ್ ಇರುತ್ತೆ ಅಷ್ಟೇ. ನೀವು ಅರ್ಲಿ ಮಾರ್ನಿಂಗ್ ಬರೋದಾದರೆ ಹಿಂಗೆ ಈ ಕಡೆ ಲೆಫ್ಟಲ್ಲೇ ಸ್ಟ್ರೈಟ್ ಹೋದರೆ ನಿಮಗೆ ಮೇನ್ ಗೇಟ್ ಸಿಗುತ್ತೆ. ಅಲ್ಲಿ ಸೆಕ್ಯೂರಿಟೀಸ್ ಎಲ್ಲ ಇರ್ತಾರೆ, ಅಲ್ಲಿಂದ ಬರಬೇಕಾಗುತ್ತೆ. ನಾನು ಹೋಗೋಷ್ಟೊತ್ತಿಗೆ ಏನೋ ಫಂಕ್ಷನ್ಸ್ ಎಲ್ಲ ಬೇರೆ ನಡೀತಾ ಇತ್ತು. ನಮಗೆ ನೆಕ್ಸ್ಟ್ ಡೇ ಲ್ಯಾಬ್ ಎಲ್ಲ ಇತ್ತು. ಸೊ ನಾನು ಸ್ಟ್ರೈಟಾಗಿ ಹಿಂಗೆ ನಡೆದ್ಬಿಟ್ಟು ನಾ ಹಾಸ್ಟೆಲ್ ಕಡೆ ಹೋಗ್ತಾ ಇದ್ದೀನಿ. ಈ ಕನ್ವೆನ್ಷನಲ್ ಹಾಲ್ ಹತ್ತಿರ ಹೀಗೆ ಹೋದರೆ ಇಲ್ಲೇ ನಮಗೆ ಹಾಸ್ಟೆಲಿಗೆ ಹೋಗೋ ಶಾರ್ಟ್ಕಟ್ ರೋಡ್ ಸಿಗುತ್ತೆ. ಬೇಗ ಹಾಸ್ಟೆಲ್ ಸೇರ್ಕೋಬೋದು. ನೋಡಿ, ಇದೇ ಹಾಸ್ಟೆಲಿಗೆ ಹೋಗೋ ಶಾರ್ಟ್ಕಟ್ ರೋಡ್. ಇಲ್ಲಿಂದ ಸ್ವಲ್ಪ ನಡಿಬೇಕಾಗುತ್ತೆ, ಸ್ವಲ್ಪ ನಡೆಯೋದಿರತ್ತೆ. ಇಲ್ಲಿ ಲೆಫ್ಟಲ್ಲಿ ವಿಶಾಲವಾಗಿರೋ ಕ್ರೀಡಾಂಗಣ. ಈ ಕ್ರೀಡಾಂಗಣನೆಲ್ಲ ನೋಡಿಕೊಂಡು ಒಟ್ಟು ಕ್ಯಾಂಪಸ್ ಮಾತ್ರ ಸಖತ್ತಾಗಿದೆ. ದೂಸರ ಹೊರಡೆ ಇಲ್ಲ, ತುಂಬ ಚೆನ್ನಾಗಿದೆ. ಇಲ್ಲಿ ಬಂದು ಕ್ಯಾಂಪಸ್ ಒಳಗಡೆ ಎಂಟರ್ ಆಗಿಬಿಟ್ಲೇ ನಮಗೊಂಥರ ಸ್ವರ್ಗ ಫೀಲ್ ಸಿಗುತ್ತೆ. ಚೆನ್ನಾಗಿದೆ ಎನ್ವೈರ್ಮೆಂಟ್. ಹೀಗೆ ಸ್ಟ್ರೈಟಾಗಿ ನೋಡ್ಕೊಂಡು ಹೋಗ್ತಾ ಇಲ್ಲಿ ಕಾಣ್ತಾ ಇದೆಯಲ್ಲ, ಸ್ಟ್ರೈಟ್ ಮುಂದೆ ಕಾಣ್ತಾ ಇರೋದು ನಿಮಗೆ ATM ಮತ್ತು ಈ ಕ್ಯಾಂಪಸ್ ಒಳಗಡೆ ಇರುವಂತಹ ಒಂದೇ ಒಂದು ಕ್ಯಾಂಟೀನ್ ಇದೆ. ಇದು ನಮ್ಮ ಅಜ್ಜಿ ಕ್ಯಾಂಟೀನ್. ಇದೊಂದೇ ಕ್ಯಾಂಟೀನ್ ಈ ಕ್ಯಾಂಪಸ್ ಒಳಗಡೆ ಇರೋದು. ಅಲ್ಲದೆ ನಿಮಗೆ ಬೇಕಿದ್ದು ಇದು ಆನ್ಲೈನಲ್ಲಿ ತರಿಸ್ಕೋಬೋದು ಫುಡ್ನ, ಝೊಮ್ಯಾಟೊ ಸ್ವಿಗ್ಗಿನಲ್ಲೆಲ್ಲ. ಅಲ್ಲದೆ ಹೋಟೆಲ್ ಬೇಕು ಅಂದರೆ ಈ ಕ್ಯಾಂಪಸ್ ಹೊರಗಡೆನೇ ಹೋಗಬೇಕಾಗುತ್ತೆ. ಓಕೆ ನೋಡಿ, ಹೀಗೆ ಸ್ಟ್ರೈಟ್ ಹೋದರೆ ನಿಮಗೆ ಅತಿಥಿ ಗೃಹ, ಗೆಸ್ಟ್ ಹೌಸ್ ಅಥವಾ ಬಾಯ್ಸ್ ಹಾಸ್ಟೆಲ್, ಲೇಡೀಸ್ ಹಾಸ್ಟೆಲ್ ಎಲ್ಲ ಹೀಗೆ ಸ್ಟ್ರೈಟ್ ಈ ರೋಡ್ನಲ್ಲಿ ಕ್ಯಾಂಟೀನ್ ನಿಯರ್ ಬೈ ಹೋಗ್ತಾ ಸಿಗುತ್ತೆ. ಈ ಸ್ಟ್ರೈಟ್ ರೋಡ್ ಕಂಟಿನ್ಯೂ ಮಾಡ್ಕೊತಾ ಹೋಗಿ. ಆ್ಯಂಡ್ ಈ ಲೆಫ್ಟ್ನಲ್ಲಿ ಈ ವೈಟ್ ಬಿಲ್ಡಿಂಗ್ ಕಾಣ್ತಾ ಇರೋದು ನಿಮ್ಮ ಪರೀಕ್ಷಾ ಘಟಕ. ರೈಟ್ನಲ್ಲಿ ಕಾಣ್ತಾ ಇರೋ ಬಿಲ್ಡಿಂಗ್ ಕಾಫಿ ಕಲರ್, ಈ ಬಿಲ್ಡಿಂಗು ಬಾಯ್ಸ್ ಹಾಸ್ಟೆಲ್. ನಾವು ಕ್ಯಾಂಪಸ್ ಒಳಗಡೆ ಎಂಟರ್ ಆದ್ಬಿಟ್ಲೆ ಏನು ಮಾಡಬೇಕು ಅಂದರೆ ಸ್ಟ್ರೈಟ್ ಅತಿಥಿ ಗೃಹಕ್ಕೆ ಹೋಗಿಬಿಟ್ಟು ಇಲ್ಲಿ ಹಾಸ್ಟೆಲ್ಗೆ ಫೀಸ್ ಎಲ್ಲ ಕಟ್ಟಿ, ಅಥವಾ ಗೆಸ್ಟ್ ಹೌಸ್ನಲ್ಲೇ ಸ್ಟೇ ಆಗೋದಾದರೆ ಅಲ್ಲಿ ಎಂಕ್ವೈರ್ ಮಾಡ್ಕೊಂಡು ಫೀಸ್ ಎಲ್ಲ ಕಟ್ಟಿ ನಾವು ಸ್ಟ್ರೈಟ್ ಹಾಸ್ಟೆಲಿಗೆ ಹೋಗೋದು. ಇದು ಲೇಡೀಸ್ ಹಾಸ್ಟೆಲ್. ಅತಿಥಿ ಗೃಹದಿಂದ ಲೆಫ್ಟ್ ಇಲ್ಲಿ ಎಲ್ಲ ಒಂದೊಂದು ಕ್ವಾರ್ಟರ್ಸ್ ಥರ ಹೌಸ್ ಇದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋ ಕ್ಯಾಂಪಸ್ ಟೂರಿಂಗ್ ಬೇಕಾದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಎ ಗ್ರೇಟ್ ಡೇ.